30 ಲಕ್ಷ ಒಂದು ಪಿಕ್ಚರ್ ಕೊಡ್ರಿ. ಪ್ರೊಡ್ಯೂಸರ್ಗಳೆಲ್ಲ ಮುಖ್ಯಮಂತ್ರಿಗಳೇ ದೇವ್ರು ನೀವು ತಂಪಾಗಿರಿ ಮುಖ್ಯಮಂತ್ರಿಗಳೇ ಅಂತ ಕಮರ್ಷಿಯಲ್ ಟ್ಯಾಕ್ಸ್ ಹಾಕ್ಬೇಡಿ. ನೀವು ಕಂಟೈನರ್ ಬಿದ್ದು ತೀರ್ಕೊಂಡ್ರಲ್ಲ, 200 ಜನ ಕೆಲಸ ಕೊಡ್ಲ ಪುಣ್ಯಾತ್ಮ? ಆರ್ ಯು ಥಿಂಕ್ ವಿನೋದ್ ರಾಜ್ ಇಸ್ ಅ ಫೂಲ್? $1 ಕೊಟ್ಟರೆ $1 ಕೊಡೋ ದಿನ ಯಾವಾಗ ಬರುತ್ತೆ? ಟ್ಯಾಕ್ಸ್ ಹಾಕ್ಬಿಟ್ರೆ ಏನ್ರಿ ಆಗಬೇಕು ಕಾಮನ್ ಮ್ಯಾನು? ಇವತ್ತು ₹5 ಟೀ ಇದೆ, ಚೆನ್ನಾಗಿ ಕುಡಿ. ₹10 ಆದಾಗ ಬೈಟು ಹೊಡಿ, $20 ಆದಾಗ ಬೈ 3 ಹೊಡಿ. ಸರ್, ಹಾಗಾದ್ರೆ ನಿಮ್ಮ ಪ್ರಕಾರ ಈಗ ಕಂಟೆಂಟ್ ಓರಿಯೆಂಟೆಡ್ ಗೆಲ್ತಿದೆ ಅಥವಾ ಸಿನಿಮಾ ಹೀರೋ ನೋಡಿ ಜನ ಬರ್ತಾ ಇದಾರೆ? ಇವಾಗ ಯಾವ ಈಗಲೂ ಅಷ್ಟೇ ಸಿನಿಮಾ ಹೀರೋ ನೋಡಿನೇ ಜನ ಬರ್ತಾರೆ, ಹೀರೋ ನೋಡಿನೇ ಜನ ಬರ್ತಾರೆ. ಬಟ್ ಅಲ್ಲಿ ಏನು ಅವ್ರಿಗೆ ಆ ಪ್ರೀತಿಗೆ ಬಂದು 2 ದಿವಸ 3 ದಿವಸ 4 ದಿವಸ ಹಿಂಗೂ ಪ್ಯಾಕ್ ಮಾಡ್ತಾರೆ ಟ್ರೈ ಮಾಡಿ. ಅದು ನಮ್ಮ ಅಭಿಮಾನಕ್ಕೆ ಅದು. ಸೊ ಅವ್ರಿಗೆ ಬೇಕಾದಿಲ್ಲ ಅಂದಾಗ ಏನೋ ನೀವು ನೋಡೇ ಇಲ್ಲ ಅಂತ ಅವ್ರನ್ನ ಬೈಯಕ್ಕಾಗಲ್ಲ ನಾವು. ಆದ್ರೆ ಸರ್, ಇತ್ತೀಚಿನ ಹೀರೋಗಳು ಎಲ್ಲ 2 ವರ್ಷ 3 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾ ಇದಾರೆ. ಇಂಡಸ್ಟ್ರಿ ಹೇಗೆ ಉಳ್ಕೋಬೇಕಾಗತ್ತೆ? 2 ವರ್ಷಕ್ಕೆ 3 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂದಾಗ ನಾನು ಹೇಳ್ತೇನೆ, ಜನ ಇಷ್ಟಪಟ್ಟಿದ್ದು ಪರಿಸ್ಥಿತಿ ತಗೊಂಬಂದು ಅವ್ರಿಗೆ ಇಟ್ಟಿದ್ದು. ಈಗ ಅವ್ರ ಜಾಗದಲ್ಲಿ ನಾವೇ ಇದು ಯೋಚನೆ ಮಾಡೋಣ. ಹಿಂದಿಂದ ಮಾಡ್ಬಿಟ್ಟು ನಾನು ಮಾರ್ಕೆಟ್ ಹೋದ್ರೆ ಏನ್ ಮಾಡ್ಬೇಕು ಅಂತ ಅವ್ರಿಗಿರಲ್ವಾ ಸರ್? ಈಗ ಆತರ ಹೋದ್ರೆ ಇಂಡಸ್ಟ್ರಿನೇ ಉಳಿಯಲ್ವಲ್ಲ ಸರ್? ಕನ್ನಡ ಅವ್ರಿಗೂ ಇರುತ್ತಲ್ಲ. ಯಾಕಂದ್ರೆ ಅದೇನ್ ಹೇಳ್ತೀವಿ, ಡೋಂಟ್ ಒಂದ್ ಮಾತಲ್ಲಿ ಏನ್ ಹೇಳ್ತಾರೆ, ಆಕಾಶನ ನೋಡು ಮರದ ಮೇಲೆ ಆದ್ರೂ ಇಳಿತೀಯ ಅಂತಂದ್ರೆ. ಆದ್ರೆ ನಾ ಏನ್ ಹೇಳ್ತಾ ಇದ್ದೀನಿ, ಪಾತಾಳ ನೋಡ್ಬೇಡ ಇಲ್ಲಿ ನೋಡು ಅಂತ ಹೇಳ್ತೀವಿ. ಈಗ ಪಾತಾಳ ನೋಡ್ಬಿಡ್ಬೇಡ, ಹಾಳಾಗಿ ಹೋಗ್ಬಿಡ್ತೀಯ, ನೇರ ನೋಡು ಸಾಕಷ್ಟೇ. ಭೂಮಿ ನೆಟ್ಟಿಗಿದೆ, ಹಿಂಗಿದೆ, ಬೆಟ್ಟ ಆಗಿದ್ರೆ ಸ್ವಲ್ಪ ಹೊತ್ತು ಹೋಗೋದು, ಸ್ವಲ್ಪ ಅಷ್ಟಕ್ಕೆ ಮಾತ್ರ ನೋಡು. ಸೊ ಅಲ್ಲಿ ಹೋಗಿ ನಾವು ನಿಂತಾಗ ಇಳಿಯಕ್ಕಾಗಲ್ಲ. ಹಾಗಾದ್ರೆ ಪ್ಯಾನ್ ಇಂಡಿಯಾ ಮೂವೀಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಸರ್? ಅದು ತಪ್ಪು ಅಂತಲೇ ಹೇಳಲ್ಲ. ಯಾಕೆ ನಾವು ಅದನ್ನ ತಪ್ಪು ಅಂತ ಹೇಳ್ಬೇಕು? ಎಷ್ಟೋ ಸಿನಿಮಾ ಓಡಿ ಕಾಸು ಮಾಡಿಲ್ಲ, ಅದು ಪ್ಯಾನ್ ಇಂಡಿಯಾ ಆಗಲಿಲ್ಲ ಅಂದರೆ ತಪ್ಪಾಗತ್ತೆ. ಕರ್ನಾಟಕದ ಒಳಗಡೆ ಓಡಾಡೋಕ್ಕೆ ಮೂವಿ ಫಸ್ಟು ಸಬ್ಸಿಡಿ ಎಲ್ಲ ಪಿಕ್ಚರ್ಗೂ ಮಾಡ್ರಿ, ಎಲ್ಲ ಪಿಕ್ಚರ್ಗೂ ಸಹಾಯಧನ ಕೊಡ್ರಿ. ನೀವು ಯಾಕೆ ಅದಕ್ಕೆ ಒಂದು ಕಮಿಟಿ ಇಡ್ತೀರಾ? ಆ ಕಮಿಟಿ ಇವ್ರನ್ನ ನಾಗರಾಜ್ ಅವರೇ ಕಮಿಟಿಲಿ ಇದಾರಲ್ಲ, ಅವ್ರೆಲ್ರಿಗೂ ಬಾದಾಮಿ ವ್ಯವಸ್ಥೆ ಒಂದು ಕೆಲಸ ಹಾಕ್ಸ್ಕೊಡ್ರಿ. ಸರ್ಕಾರ ಮಾಡ್ಬೇಕು, ಮಾಡ್ಲಿ, ಕೇಳ್ರಿ, ಕೇಳ್ಬೋದಲ್ಲ. ಅವ್ರೇನಾಗತ್ತೆ, ಅವ್ರಿಗೊಂದು ಉದ್ಯೋಗ ಇಲ್ಲ ಅಂತ ಇದೊಂದು ಕಮಿಟಿ ಮಾಡ್ತಾರೆ. ಕಮಿಟಿನೇ ಬೇಕಾಗಿಲ್ಲ ಸರ್, ಎಲ್ಲಾ ಸಿನಿಮಾ ಕೊಟ್ಬಿಡಿ ನೀವು ಕಮಿಟಿ. ಅದನ್ನೇ ಹೇಳ್ತಾ ಇದೀನಲ್ಲ, ಈಗ ನೀವು ಮಿನಿಮಮ್ ಸೆಲೆಕ್ಷನ್ ಪಿಕ್ಚರ್ ಅಂದಾಗಲೇ ನಿಮ್ಗೆ ಕಮಿಟಿ ಬೇಕು ಬರೋದು. 200-250 ಪಿಕ್ಚರ್ 500 ಬಂದಾಗ ಕಮಿಟಿ ಏನಕ್ಕೆ 500ಕ್ಕೂ ಕೊಡಿ. 10 ಲಕ್ಷ ಕೊಡ್ತಾ ಇದ್ದಾರೆ ಬಡ ನಿರ್ಮಾಪಕರು. ಎಷ್ಟು ಸಮಯ ಬರ್ತಾರೆ ಪಿಕ್ಚರು? ಈಗ 10 ಲಕ್ಷ, ಈಗ 500 ಪಿಕ್ಚರ್ ಬರುತ್ತೆ ವರ್ಷಕ್ಕೆ. 500 × 10 ಎಷ್ಟಾಯ್ತು? ಅದೇ ಈಗ 5 ಕೋಟಿ. 5 ಕೋಟಿ. 5 ಕೋಟಿ. 500 × 20 ಹೇಳು. 10 ಕೋಟಿ. 500 × 25 10 ಕೋಟಿ. ಸ್ವಲ್ಪ ಕಮ್ಮಿ ನನಗೆ ಹಾಕ್ರಿ ಅಪ್ಪಾಜಿ. 15 ಕೋಟಿ. ಹಂಗೆ 500 × 30 30 ಕೋಟಿ. 15 ಕೋಟಿ 30 ಕೋಟಿನ 30 ಕೋಟಿ ಸರ್ಕಾರಕ್ಕೆ ಜಾಸ್ತಿ ಆಗಲ್ಲ. ಹೌದು, ಏನಿಲ್ಲ. 30 ಲಕ್ಷ ಒಂದು ಪಿಕ್ಚರ್ ಕೊಡ್ರಿ. ಪ್ರೊಡ್ಯೂಸರ್ಗಳೆಲ್ಲ ಮುಖ್ಯಮಂತ್ರಿಗಳೇ ದೇವ್ರು ನೀವು ತಂಪಾಗಿರಿ ಮುಖ್ಯಮಂತ್ರಿಗಳೇ ಅಂತ 30 ಲಕ್ಷ ಇಟ್ಕೊಂಡು, ಕೆಟ್ಟ ಸಿನಿಮಾ ಒಳ್ಳೆ ಸಿನಿಮಾ, ಕೆಟ್ಟ ಮಕ್ಕಳು ಒಳ್ಳೆ ಮಕ್ಕಳು ಹುಟ್ಟಿದಾಗ ಗೊತ್ತಾಗಲ್ಲ, ಬೆಳಿತಾ ಬೆಳಿತಾ ಗೊತ್ತಾಗತ್ತೆ. ಕಾಂತಾರ ಮೂವಿನ ಒಂದು ಸಿನಿಮಾ ಅದಕ್ಕೆ ಅಂತ ಹುಟ್ಟಿದ ಮಗು ಕೆಟ್ಟದಾಗ್ಬಿಟ್ರೆ ಅಂತ ಎಲ್ಲ ಕುತ್ತಿಗೆ ಸಾಯಿಸ್ಬಿಡ್ತಾರ. ಕಾಂತಾರ ಪ್ಯಾನ್ ಇಂಡಿಯಾ ಮೂವಿ ಅಂತ ಮಾಡಿಲ್ಲ ಅವರು. ಬಟ್ ಆಯ್ತು, ಆಮೇಲೆ ಎಲ್ಲ ಸಿನಿಮಾನು ಬರ್ಬೇಕು. ಎಲ್ಲ ಸಿನಿಮಾನು ಬಾಳದ್ರೇನೆ ನೂರಾರು ಪ್ರೊಡ್ಯೂಸರು ಉಳ್ಕೊಳ್ತಾರ. ಸರಿ, ಏನು ಇಲ್ಲ ಅಂದ್ರೆ ಒಂದು 20-30 ಲಕ್ಷ ಸಬ್ಸಿಡಿ ಬಂದ್ರೆ ಹೆಂಗೋ ಏನೋ ಪ್ಲಾನ್ ಮಾಡ್ಕೊಂಡು ಮಾಡ್ರಿ. ಎಲ್ಲಾ ಕಲಾವಿದರಿಗೆ, ತಂತ್ರಜ್ಞರಿಗೆ, 70ರ ದಶಕದವರು 80ರ ದಶಕದವರು ಇವತ್ತು ಬಂದು ಅವ್ರನ್ನೇನು ಔಟ್ಡೇಟೆಡ್ ಅಂತ ಹೇಳ್ತೀರೋ ಅವ್ರೆಲ್ರಿಗೂ ಮಾಶಾಸನ ಮಾಡ್ರಿ. ಈಗ ನನ್ನ ತಾಯಿಯವ್ರ ಹೆಸರಲ್ಲಿ ಸುಮಾರು 100-110 ಜನಕ್ಕೆ ಕಲಾವಿದರಿಗೆ ಪ್ರತಿ ತಿಂಗಳು ಕೂಡ ನಾವು ಕಳಿಸ್ತಾ ಇದ್ವಿ. 1,15,000 ಕಳಿಸ್ತೀವಿ ಪ್ರತಿ ತಿಂಗಳು. ಎಷ್ಟು ವರ್ಷದಿಂದ ಅದು 3-4 ವರ್ಷ ಆಯ್ತು. 30,000ದಿಂದ ಸ್ಟಾರ್ಟ್ ಆಗಿ 1,15,000 ರೂಪಾಯಿ ಬಂದಿದೆ.
ಅವ್ರ ಆಶೀರ್ವಾದ ಸರ್ ಅದು ಸರ್. ಇನ್ನು ಪೆಂಡಿಂಗ್ ಇದೆ, ನಾವೇ ನಿಲ್ಸಿದ್ದೀವಿ. ಇಷ್ಟುದಲ್ಲಿ ಇಷ್ಟಿದೆ ಇನ್ನು ಅಂದ್ರೆ ಆಗ್ತಾ ಇಲ್ಲ. ಅಷ್ಟು ಪೋಷಕ ಕಲಾವಿದರಿದ್ದಾರೆ, ಕಲೆನೇ ನಂಬ್ಕೊ ಬಂದವ್ರಿಗೆ ಕೊನೆಯಲ್ಲಿ ಸಿಕ್ಕಿದೆ ಏನು ಅಂತ ಸರ್. ಥಿಯೇಟರ್ ಸಮಸ್ಯೆನೂ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಸರ್. ಅದೇ ಸರ್, ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ಗೆ ನಾನು ಬೈಫರ್ಕೇಟ್ ಮಾಡಿ ದಯವಿಟ್ಟು ಥಿಯೇಟರ್ಸ್ಗೆ ಕಮರ್ಷಿಯಲ್ ಟ್ಯಾಕ್ಸ್ ಹಾಕ್ಬೇಡಿ. ಆ ಕರೆಂಟ್ ಈಗ ಆಪ್ರೇಟ್ ಮಾಡ್ತಾರಲ್ಲ ಎಲೆಕ್ಟ್ರಿಸಿಟಿಗೆ ಡೆಪಾಸಿಟ್ ಎಲ್ಲ ಕೇಳಬೇಡಿ. ಚಿತ್ರರಂಗ ಕನ್ನಡ ಚಿತ್ರರಂಗನ ನೀವು ಕಾದಂಗೆ ಹೆಂಗೆ ಹಂಗಾರೆ? ಯಾವ್ದಕ್ಕೆ ವಾರ್ತಾ ಪ್ರಚಾರ ಇಲಾಖೆ ಬೇಕು? ಆಫೀಸು ರೆನಿವೇಶನ್ ಮಾಡ್ತಿದ್ದೀರಲ್ಲ, ಅದನ್ನೇ ಹೇಳಿದ್ದೆ ರೆನಿವೇಶನ್ ಮಾಡ್ತೀವಿ. ಚಿತ್ರರಂಗದಲ್ಲಿ ಈಗ ಸಹಾಯಧನ ನೀವು ಈ ಮಾನದಂಡಕ್ಕೆ ಮಾತ್ರ ಸಹಾಯಧನ ಇದೆ ಅಂತ ನೀವು ಮಾಡಿದ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸಬ್ಸಿಡಿಗೆ ಕಮಿಟಿ ಮಾಡಬೇಡಿ. ಮಾಡಿದೀವಿ ನಾವು ಅದಕ್ಕೆ ಎಲ್ಲ ಪಿಕ್ಚರ್ ಸಬ್ಸಿಡಿ ಕೊಡಿ. ಅದು 20-30 ಲಕ್ಷ, 10 ಲಕ್ಷ ಕೊಡಬೇಡಿ, 20-30 ಲಕ್ಷ ಕೊಡಿ. ಈಗ ಸುಮಾರು 4 ವರ್ಷದಿಂದ ಸಬ್ಸಿಡಿ ಅಮೌಂಟ್ ಪೆಂಡಿಂಗ್ ಇದೆ ಅಂತ ಹೇಳ್ತಾರೆ. ಏನು ಅರ್ಥ ಆಗ್ತಾ ಇಲ್ಲ ರೀ, ನಮಗೂ ಅದೇ ಯೋಚನೆ. ಏನ್ ಮಾಡ್ಬೇಕು? 4 ವರ್ಷದಿಂದ ಪೆಂಡಿಂಗ್ ಇದೆ ಅಂತ ಅದೇ ರೀ, ನೀವು ಬೇಜಾರು ಮಾಡ್ಕೊಂಬೇಡಿ. ನಾನು ಹೇಳ್ತೀನಿ, ಬೇಸಿಕ್ ಇಂದ ಹೋಗ್ರಿ. ಯಾರು ಯಾಕೆ ನಾಯಕ ಹೇಳ್ತೇನೆ ನೋಡಿ, ಎಲ್ಲಾ ಸಿಟಿಸನ್ಸ್, ಎಲ್ಲಾ ಅಭಿಮಾನಿಗಳಿಗೂ ನಾವು ಒಂದು ಮಾತು ಹೇಳ್ತಾ ಇದ್ದೀನಿ, ನಮ್ಮ ಹಾಕುವಾಗ್ಲೇ ಟ್ಯಾಕ್ಸ್ 10% ಅಂತ ಹಾಕ್ತಿರಲ್ಲ, ನೀವು ದೇಶನ, ನಮ್ಮನ್ನ ನೀವು ಹಾಳು ಮಾಡಿ ದೇಶನ ಉದ್ಧಾರ ಮಾಡ್ಬೇಡಿ. ನಾವಿದ್ರೇನೆ ಕಣೆಯ ದೇಶ, ನಿಜ ಸರ್, ನಾವಿದ್ರೇನೆ ಆ ದೇಶ. ನೀವು ಹಾಕೋದು ಶ್ರೀಮಂತನಿಗೂ ಬಡವನಿಗೂ ಒಂದೇ ಮಾಡ್ತಾ ಇದ್ದೀರಾ. ಆಮೇಲೆ ATC ಎಕ್ಸೆಂಪ್ಟ್ ಇರುವಂತ ಇದು ಇಲ್ಲಿ ಮಾಡಿದ್ರಲ್ಲ, ಶ್ರೀಮಂತರಿಗೆ ATC ಎಕ್ಸೆಂಪ್ಟ್ ಇರುವಂತದ್ದು ಕೊಡ್ರಿ. ಎಲ್ಲಾ ಶ್ರೀಮಂತರು ಜುಗುರಾಗಿರಲ್ಲ. ಈಗ ಮೊನ್ನೆ ಇದು ಕಂಟೈನರ್ ಬಿದ್ದು ತೀರ್ಕೊಂಡ್ರಲ್ಲ, 200 ಜನ ಕೆಲಸ ಕೊಡ್ಲ ಪುಣ್ಯಾತ್ಮ? ಇಂಥ TDS ಪರಿಸ್ಥಿತಿನೂ, ಇಂಥ ಇನ್ಕಮ್ ಟ್ಯಾಕ್ಸ್ ಪರಿಸ್ಥಿತಿನೂ, ಇಂಥ GST ಪರಿಸ್ಥಿತಿ 200 ಜನ ಕೆಲಸ ಕೊಡ್ಲಿಲ್ವಾ? ಸೊ ಪ್ಲೀಸ್ ಥಿಂಕ್. ಯೋಚನೆ ಮಾಡಿ ದಯವಿಟ್ಟು. ಆ ಕೇಂದ್ರ ಸರ್ಕಾರಕ್ಕೆ ಅದೇ ಹೇಳ್ತೀನಿ, ವಿತ್ತ ಮಂತ್ರಿಗಳಿಗೆ ತುಂಬಾ ಕೋಪ ಬರ್ತದೆ. ಅವ್ರ ಮಹಿಳೆ, ಅವ್ರನ್ನ ತಾಯಿ ಸ್ಥಾನ ತಾಳ್ಬಿಟ್ಟು ಕನಿಕರ ತೋರಿಸ್ಲಿ. ಮಧ್ಯಮ ವರ್ಗದವ್ರಿಗೆ ಪಾಪ ಬ್ಯಾಂಕ್ ಲೋನ್ ಸ್ಟಾಫ್ಸ್, ಬ್ಯಾಂಕ್ ಸ್ಟಾಫ್ಸ್ ಅರ್ಥ ಆಯ್ತಾ? ಇಫ್ ಯು ಆರ್ ವರ್ಕಿಂಗ್ ಅಂಡರ್ ಸಮ್ ಕಂಪನಿ, ನಿಮ್ಗೆ TDS ಆಗಿ ಬರೋದಿಲ್ಲ. ಇಫ್ ಯು ಡೋಂಟ್ ಪುಟ್ ಮನಿ ಇನ್ ಟು ದ ಹ್ಯಾಂಡ್ಸ್ ಆಫ್ ದ ಪೀಪಲ್, ಒಂದ್ ಮನೆಗೆ ನಿಮ್ಗೆ ಮೇಡ್ ಸರ್ವೆಂಟ್ ಬೇಕು. ಈ TDS ಕಡಿಮೆ ಆದಾಗ ನಿಮ್ಗೆ ಒಂದ್ ಜನನ ಇಟ್ಕೊಬಹುದು ಅಂತ ಧೈರ್ಯ ಬರುತ್ತೆ. ದೆನ್ ಹೌ ಆರ್ ಯು ಗೋಯಿಂಗ್ ಟು ಪುಟ್ ಮನಿ? ಇಂಡೈರೆಕ್ಟ್ ಟ್ಯಾಕ್ಸಸ್ ಕಮ್ಮಿ ಮಾಡಿ. ಆಮೇಲೆ ನಾನು ಏನ್ ಹೇಳ್ತಾ ಇದ್ದೀನಲ್ಲ, ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಸೇ, ದ ಲಾಸ್ಟ್ ವರ್ಡ್, ದ ಲೀಸ್ಟ್ ವರ್ಡ್, ಮೇ ಬಿ ಇಟ್ ಇಸ್ ಬೆಸ್ಟ್ ಆರ್ ಯು ಥಿಂಕ್ ವಿನೋದ್ ರಾಜ್ ಇಸ್ ಅ ಫೂಲ್. ಅದು ಬೇಜಾರಿಲ್ಲ ನಿಮ್ಗೆ. ಇಂಪಾಸಿಬಲ್. No, think me as a fool. ರೂಪಾಯಿ ಭಾರತ ಬಿಟ್ಟು ರೂಪಾಯಿ ಎಲ್ಲಿ ಚಾಲ್ತಿಲಿದೆ? ಪಾಕಿಸ್ತಾನ್, ಸಿಲೋನ್, ನೇಪಾಳ್. ಆ ರೂಪಾಯಿನ ಯಾಕೆ ಇಷ್ಟೊಂದು ಒದ್ದಾಡ್ಕೊಂಡು ಹಿಂಗ್ ಹಿಡ್ಕೋತೀರಾ? ಯಾಕೆ ಹಿಡ್ಕೋತೀರಾ? 2014ರಲ್ಲಿ ಏನ್ ವ್ಯಾಲ್ಯೂ ಇತ್ತು? 60 ರೂಪಾಯಿ ಇತ್ತು. 60 ರೂಪಾಯಿ ಡಾಲರ್. ಹೌದು. ಈಗ ಎಷ್ಟಿದೆ? 82, 83. ನಾನು ಏನ್ ಹೇಳ್ತಾ ಇದ್ದೀನಿ, ನೀವು ಬಂದು ಅದನ್ನ ಕಮ್ಮಿ ಮಾಡಿದ ಏನಿದೆ ಅಂತ ಕೇಳ್ತಾ ಇದ್ದೀನಿ. ಜಾಸ್ತಿ ಆಗಿದೆ. $1 ಕೊಟ್ರೆ $1 ಕೊಡೋ ದಿನ ಯಾವಾಗ ಬರುತ್ತೆ? ಅದಕ್ಕೆ ಕನ್ಸಲ್ಲೂ ಬರಲ್ಲ ಸರ್. ನಾವ್ ಅಂದ್ಮೇಲೆ ಜನನ ಹರಾಸ್ ಮಾಡಬೇಡಿ. ಡೋಂಟ್ ಹರಾಸ್ ಪೀಪಲ್, ಡೋಂಟ್ ಹರಾಸ್ ಪೀಪಲ್. ಕಾಮನ್ ಮ್ಯಾನ್. ನಮ್ಮಮ್ಮ ಅರ್ಧ ಡೆಲ್ ಆಗೋದಕ್ಕೆ ಡಿಮಾನಿಟೈಸೇಷನ್ ಕಾರಣ. ದನಗಳಿಗದು ಹಾಲಿನ ದುಡ್ಡೆಲ್ಲ ಇಟ್ಟಿದ್ರು ರೀ. ಹಾರ್ಟ್ ಅಟ್ಯಾಕ್ ಆಗಿ ಹೋದಾಗ ನಾನು ಹೇಳ್ತೀನಿ ನೋಡಿ, ಇದಕ್ಕೆ ವರ್ಸ್ಟ್ ಇನ್ಸಿಡೆಂಟ್ ನನ್ನ ಜೀವನದಲ್ಲೇ ನಾನು ನೋಡಿದ್ದು. 20,000 ಇದೆ ನನ್ನ ಹತ್ರ MS ರಾಮಿ ಹೋದಾಗ. ನಾನು ಏನೋ ಪಾಪ ಇಂಜೆಕ್ಷನ್ ಹಾಕಿ ಕಳಿಸ್ತಾರೆ ಅಂದರೆ, ಬೆಳಗ್ಗೆ ಸ್ಟೆಂಟಿಂಗ್ ಹಾಕಬೇಕು, ಕ್ಯಾಥ್ಲಾಬಲ್ ತಲ್ಲಿದ್ದಾರೆ, 1,10,000 ರೂಪಾಯಿ ಕೊಡು ಅಂತ ಇದ್ದಾರೆ. ಸರ್ ನೀವು ಮಾಡ್ರಿ, ನಮ್ಮ ಅಮ್ಮನೇ ಸೈನ್ ಹಾಕ್ಬೇಕು ಅಂತೇಳಿ ಹೇಳಿ ಬರ್ತದೆ ರೀ. ನಮ್ಮ ದುಡ್ಡೇ ಇಲ್ಲ ರೀ. ಇಲ್ಲಿ ಬಂದು ಹುಡುಕ್ಬಿಟ್ಟು ದನದ ಹಾಲು ಕರೆದಿದ್ದು ದುಡ್ಡು ತಗೊಂಬಂದು ಕೊಟ್ಟಿದ್ದೀನಿ ನಾನು. ಕಾಮನ್ ಮ್ಯಾನ್ ಏನ್ರಿ ಆಗ್ಬೇಕು? ಟ್ಯಾಕ್ಸ್ ಹಾಕ್ಬಿಟ್ರೆ ಏನ್ರಿ ಆಗ್ಬೇಕು ಕಾಮನ್ ಮ್ಯಾನ್? ಅರ್ಥ ಆಗ್ತಾ ಇರ ನಿಮ್ಗೆ?
ಯಾರಿಗೂ ಇದು ತಪ್ಪಿದಿಲ್ಲ, ಇದು ದುಡ್ಡಿರ್ಲಿಲ್ಲ ಕೈನಲ್ಲಿ. ಹೆಂಗ್ ಫೇಸ್ ಮಾಡಿದ್ರಿ ಸರ್? ಹೋಗ್ರಿ, ಬೇಜಾರಾಗತ್ತೆ. ನಿಜ ಸರ್, ಕಷ್ಟ ರೀ ಅದೆಲ್ಲ, ಹೇಳ್ಕೊಳಕ್ ಆಗಲ್ಲ, ಆಗಲ್ಲ ಅನ್ನೋ ತರಾನೇ ಕಷ್ಟ ಸರ್. ಇವತ್ತು ನಮ್ಮಮ್ಮ ತಿಳುವಳಿಕೆ ಹೇಳ್ಕೊಟ್ಟಿಲ್ಲ ಅಂದ್ರೆ ನಾನು ಯಾರ್ರಿ ನೋಡ್ರಿ, ಯಾರೋ ಸಹಾಯ ಮಾಡ್ಲಿಲ್ಲ ಅಂತ ನಾವು ಬೈಬಾರ್ದು. ನಾನೇನ್ ಮಾಡಿದೆ ಅಂತ ಫಸ್ಟ್ ಕೇಳ್ಕೋಬೇಕು, ಎಲ್ಕೋಟೆ ಬಿಟ್ಟೆ ಅಂತ ನೋಡ್ಕೋಬೇಕು. ಅಷ್ಟೇ ಅಷ್ಟೇ ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕಾಗಿರೋಂಥದ್ದು ಸರ್. ಇದು ಕಷ್ಟ. ಯಾವತ್ತಾದ್ರೂ ಸಚಿವರ ಹತ್ರ ಏನಾದ್ರು ಚರ್ಚೆ ಏನಾದ್ರು ಮಾಡಿದೀನಿ. ನಾನು ಮೊನ್ನೆ ಡಿ ಕೆ ಶಿವಕುಮಾರ್ ಅವರ ಇದಕ್ಕೆ ಅಮ್ಮವ್ರ ಇದಕ್ಕೆ ಉದ್ಘಾಟನೆ ಕರೆಯಕ್ ಹೋಗಿದಾಗ್ಲೂ ನಾನು ಮಾಡಿದ್ದೀನಿ. ಯಾವ ಸರ್ಕಾರ ಬಂದ್ರು ಹೇಳ್ತಾ ಇರ್ತಾರೆ. ಹೌ ಮಚ್ ಆಫ್ ಟ್ಯಾಕ್ಸಸ್ ವಿ ಆರ್ ಪೇಯಿಂಗ್ ಅನ್ನುವಂಥದ್ದೇ ಹೇಳ್ತಾ ಇದ್ದೀನಿ ಸರ್. ಇನ್ನೊಂದು ಪಾಯಿಂಟ್ ನೀವು ಹೇಳಿದ್ರೆಲ್ಲ ಹೇಳಿದ್ರು ಅವರು, ಯಾವುದೋ ಒಂದು ಪಕ್ಷ ಇಲ್ದಿರ್ತಕ್ಕಂಥ ಭಾರತ ಮಾಡ್ತೀನಿ ಏನೋ ಮಾಡ್ತೀನಿ ಅಂತ ಯಾರೋ ಹೇಳ್ದಂಗೆ ಒಂದು ನೆನಪು ನನಗೆ. ಈಗ ಅಲ್ಲಿಗೆ ನಿಮಗೆ ವಿರೋಧ ಪಕ್ಷನೇ ಇರಬಾರ್ದಾ? ಏನು ಪ್ರಶ್ನೆ ಮಾಡಬಾರ್ದಾ? ಡಿಕ್ಟೇಟರ್ಶಿಪ್ಪಿಗೂ ಹೋಗ್ತಾ ಇದೆ ಒಂದೇ ಮಾತಲ್ಲಿ. ಅದರಿಂದ ನಾನು ಏನ್ ಹೇಳ್ತಾ ಇದ್ದೀನಿ, ಹಿಂದೆ ನೀವು ಹೋದಾಗ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದಾಗ, ಐಕೆ ಗುಜರಾಲ್ ಅವರಿದ್ದಾಗ ಸ್ವಲ್ಪ ಶೇರೆ ಮಾಡ್ಕೊಂಡ್ರು ಅಂತ ಹಂಗ ಅನ್ಕೊಳ್ಳೋಣ. ಆವಾಗ್ಲೂ ಜನಗಳಿಗೆ ಕಷ್ಟ ಬರಲಿಲ್ಲ. ಹೌದು ಸರ್. ಇವತ್ತು ನೀವು 5ನೇ ಸ್ಥಾನದಲ್ಲಿ ಇದ್ದೀರಾ, ಜನಸಾಮಾನ್ಯರ ಕೈನಲ್ಲಿ ಕಾಸಿಲ್ಲ, ಕಷ್ಟಪಡ್ತಾ ಇದ್ದಾರೆ. ಒಂದೊಂದು ರೂಪಾಯಿಗೂ ಪರದಾಡ್ತಾ ಇದೆ. ನಾನೇ ಹೇಳ್ತಾ ಇದ್ದೀನಲ್ಲ, ರೇಷನ್ ಕಿಟ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಸರ್ಕಾರ ಏನ್ ಕೊಡ್ತಾ ಇದೆ, ಒಂದು ಅರ್ಧ kg ಅದರಿಂದ ಜಾಸ್ತಿ ಕೊಡಕ್ ಟ್ರೈ ಮಾಡ್ತಾ ಇದ್ದೀನಿ ನಾನು ಅಷ್ಟೇ. ನಾನು ಹಂಗಾಗಕ್ಕಾಗಲ್ಲ, ಕಷ್ಟ, ನಾನೇ ದಿವಾಳಿ ಆಗೋಗ್ಬಿಡ್ತೀನಿ. ಬಟ್ ಇಂಥ ಸಿಚುವೇಶನ್ ಅಲ್ಲೂ ಕೂಡ ಪ್ರತಿದಿನ ಅನ್ನದಾನ ಇಟ್ಟಿರೋದು ತುಂಬಾ ದೊಡ್ಡ ಖುಷಿ ವಿಚಾರ ಸರ್. ಗುಡಿ ಏನ್ ಕಟ್ಟಿದ್ರಲ್ಲ ಸರ್, ನಿಜ ಅದಕ್ಕೆ ಪ್ರಸಾದ ಪ್ರತಿದಿನ ಬಂದು ಪ್ರತಿದಿನ ಪ್ರಸಾದನ್ ಸ್ವೀಕರಿಸ್ತಾರೆ. ಇದ್ರ ಜೊತೆಗೆ ಗಾಂಧಿನಗರದಲ್ಲೂ ಕೂಡ ಅಲ್ಲಿ ತಂತ್ರಜ್ಞರಿರ್ಬೋದು, ಇರ್ಬೇಕು ಅನ್ನುವಂತ ಆಸೆ, ಅಲ್ಲಿ ಕೂಡ ಅನ್ನದಾನ ನಡೀತಾ ಇರೋಂಥದ್ದು. ಅಲ್ಲಿ ಏನ್ ಸರ್ ನಡಿಬೇಕು ಅನ್ನುವಂತ ಆಸೆ, ಅದನ್ನ ಮಾಡಿಸ್ತೀವಿ, ರೆಡಿ ಮಾಡಿ. ಏನಾಗ್ತದೆ ಸರ್ ಅಲ್ಲಿ ಪ್ರೊಸೀಜರ್? ಪ್ರೊಸೀಜರ್ ಏನೂ ಇಲ್ಲ, ಒಂದ್ ಒಳ್ಳೆ ಲಾಂಜ್ ಇಡ್ತೀವಿ. ಬೆಳಗ್ಗೆ ಬಂದು ಕೂತ್ಕೊಂಡ್ರೆ ನಾವ್ ಇರ್ಬೇಕಾಗಿತ್ತು ಇಲ್ಲಿ, ನಮ್ಮಮ್ಮ ನಮ್ಗೆ ಈ ಸ್ಥಾನ ಮಾಡಿಟ್ಟಿದ್ದಾರೆ ಅಂತ ನಮ್ಮಮ್ಮ ಅನ್ಬೇಕು ಜನ. ನಮ್ಮಮ್ಮ ಅನ್ಬೇಕಲ್ಲ. ಹೊಸ ಆಫೀಸ್ ಅಲ್ಲ ಹಳೆ ಆಫೀಸ್ ಹತ್ರನ ಸರ್? ಹಳೆ ಆಫೀಸ್ ಹತ್ರನ ಹೊಸ ಆಫೀಸ್ ಹತ್ರನ ಸರ್? ಅಲ್ಲಿ ಹಳೆ ಆಫೀಸ್ ಇಲ್ಲ ಹೊಸ ಆಫೀಸ್ ಏನು ಅಂತ ಡಿಸೈಡ್ ಮಾಡ್ಬಿಟ್ಟು ಮಾಡೇ ಮಾಡ್ತೀವಿ. ಎಷ್ಟು ಜನ ಬಂದು ಹೋಗೋ ವ್ಯವಸ್ಥೆ ಎಲ್ಲ ಮಾಡ್ಕೊಳ್ತಾ ಇದ್ದೀರಾ? ಯೋಚನೆ ಮಾಡ್ತೀವಿ. ಹಳೇದೇನ ರಿನೋವೇಷನ್ ಮಾಡಿಸ್ತೀರಾ? ಮಾಡ್ತೀವಿ, ರಿನೋವೇಷನ್ ಮಾಡೋಣ, ಇಲ್ಲಾಂದ್ರೆ ಒಂದು ಜಾಗ ತಗೊಂಡು ಚೆನ್ನಾಗಿ ಮಾಡೋಣ. ಸ್ವಲ್ಪ ಸ್ಪೇಸ್ 1000 ಸ್ಕ್ವೇರ್ ಫೀಟ್, ಒಂದು 800 ಸ್ಕ್ವೇರ್ ಫೀಟ್ ಮಾಡೋಣ. ಇಲ್ಲೂ ನೆನ್ಸ್ಕೊಳ್ತಾರೆ, ತಮಿಳ್ನಾಡಲ್ಲೂ ನೆನ್ಸ್ಕೊಳ್ತಾರೆ, ಗಾಂಧಿನಗರದಲ್ಲೂ ನೆನ್ಸ್ಕೊಳ್ತಾರೆ. ಅಮ್ಮ ಅವರು ಎಷ್ಟು ಭಾಷೆಯಲ್ಲಿ ಮೂವಿ ಮಾಡಿದ್ರು, ಯಾವ್ಯಾವ ಭಾಷೆಯಲ್ಲಿ ಮಾಡಿದ್ರು? ಮಲಯಾಳಂ, ತೆಲುಗು, ತಮಿಳು, ತುಳು, ಹಿಂದಿ ಮಾಡ್ಬೇಕಾಗಿತ್ತು. ಜಂಗಲ್ ಕಾ ಹಸೀನಾ ಬಾಲಿವುಡ್, ಅದು ಮೈ ಮೇಲೆ ಬರೀ ಆದಿಮಾನವ್ರ ತರ ಇರ್ಬೇಕು. ಅಯ್ಯೋ ನನ್ ಕೈಲಿ ಆಗಲ್ಲ ಸರ್. ನಿಮ್ಗೆ ಏನಾದ್ರು ಬಾಲಿವುಡ್ ನಂಟು? ಬಾಲಿವುಡ್ ನಂಟು? ನಮ್ಮ ಇವರು ಇದಾರೆ, ನಮ್ಮ ಸುನಿಲ್ ಶೆಟ್ರು. ಅಯ್ಯೋ ಕಾಲ್ ಮಾಡ್ತಾ ಇರ್ತಾರ, ಕಾಂಟ್ಯಾಕ್ಟ್ ಇದಾರೆ. ಅಮ್ಮನ ಮೇಲೆ ಅಭಿಮಾನ ಇದೆ ಅವ್ರಿಗೆ. ನನಗೆ ಈ ಅನ್ನದ್ದು ದಾಸೋಹ ಅಂತ ಆಸೆ ಆಗಿದ್ದು ಅಂದ್ರೆ ನಮ್ಮ ಧನಿಕ್ಲು ವೀರೇಂದ್ರ ಹೆಗ್ಡೆ ಅವರು, ಧರ್ಮಸ್ಥಳ ನೋಡಿ ಎಲ್ಲ ಅವರೇ ಇದ್ದಾರೆ. ಅವ್ರನ್ನೇ ಹೇಳು, ಅವರೇ ನಮ್ಮನ್ನ ಕಾಯ್ತಾರೆ ಅಂತಾರೆ ಅಮ್ಮ. ಹೌದಲ್ಲ ಸರ್, ಅಷ್ಟೊಂದು ನಂಬಿಕೆ ನೋಡಿ ಸರ್ ಅಲ್ವಾ? ಧನಿಕ್ಲು ಕಾಪೇರಿಯ ಅಂತೇಳಿ ಗಾಂಧಿನಗರ ಕರ್ನಾಟಕ ಬ್ಯಾಂಕ್ ಮೇಲೆ ಬಾರಿ ಇಷ್ಟ ಅಮ್ಮನಿಗೆ. ನಮ್ಮ ಊರ್ದ ಬ್ಯಾಂಕ್ ಗೊತ್ತಂಡ, ಕೆನರಾ ಬ್ಯಾಂಕ್ಲ, ಕರ್ನಾಟಕ ಬ್ಯಾಂಕ್ಲ, ಸಿಂಡಿಕೇಟ್ ಬ್ಯಾಂಕ್, ಊರ್ದ ಬ್ಯಾಂಕ್ ಪಾಡ್ಲ ನಿಕ್ ಬಾರಿ ಹೆಲ್ಪ್ ಆಪುಂಡು, ಆರಾಮ್ ಡುಪ್ಲೈ. ಸಖತ್ ಅಭಿಮಾನ ಇಟ್ಟಿದ್ರು ಊರು ಅಂದ್ರೆ. ನೋಡ, ಇವತ್ತು 5 ರೂಪಾಯಿ ಟೀ ಇದೆ, ಚೆನ್ನಾಗಿ ಕುಡಿ. 10 ರೂಪಾಯಿ ಆದಾಗ ಬೈ 2 ಹೊಡಿ, ಆತರ 20 ರೂಪಾಯಿ ಆದಾಗ ಬೈ 3 ಹೊಡಿ. ಅಲ್ವಾ ಸರ್? ಆ ಕ್ಯಾಲ್ಕುಲೇಷನ್ ನೋಡಿ ಸರ್, ಆವಾಗಿಂದ ಅಮ್ಮಯಿಂದ ನಿಮಗ್ ಬಂದಿದೆ. ಸೊ ಗಾಂಧಿನಗರದಲ್ಲೆಲ್ಲ ಈ ತರ ಒಂದು ಐಡಿಯಾ ಬಂದಿದ್ದು ಅಮ್ಮ ಅವ್ರದ ನಿಮ್ದ ಸರ್? ಈಗ ಇತ್ತೀಚೆಗೆ ಅಮ್ಮವ್ರ ಆಸೆ ಇದಿತ್ತು. ಅಮ್ಮವ್ರು ಏನ್ ಆಸೆ ಪಟ್ಟಿದ್ರು? ನಮ್ಮವರೆಲ್ಲ ಜೊತೆಲಿ ಇರ್ಬೇಕು. ಸುಮ್ನೆ ನಾವ್ ಸಿನಿಮಾ ಮಾಡ್ತೀವೋ ಬಿಡ್ತೀವೋ, ಕಷ್ಟ ಸುಖ ಆದ್ರೂ ಮಾತಾಡ್ಕೊಳ್ಳೋಣ. ಕಷ್ಟ ಇತ್ತಮ್ಮ ಕನ್ನಡ ಫಿಲ್ಮ್ ತುಂಬಾ ಸರ್. ಅಯ್ಯೋ, ಈಗ್ಲೂ ನಾನು ಅದೇ ನೋಡಿ. ನೆಕ್ಸ್ಟ್ ಜನರೇಷನ್ಗೆ ನಮ್ಗೆ ಬೇಜಾರಾಗತ್ತೆ. ಅವ್ರೇನಾದ್ರು ಪ್ರಶ್ನೆ ಕೇಳಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳಕ್ ಭಯ ಆಗತ್ತೆ ನಮ್ಗೆ. ಸರ್ ನೀವ್ ಹೇಳಿದ್ರೆ ಹಿಂಗಾಗೋಯ್ತಲ್ಲ ಅಂತ ಹೇಳಿದ್ರೆ ಏನ್ ಹೇಳೋಣ ನಾವು? ಸರ್ ಹಾಗಾದ್ರೆ ಹೊಸದಾಗಿ ಇಂಡಸ್ಟ್ರಿಗೆ ಬರೋರ್ಗೆ ಏನ್ ಹೇಳ್ತೀರಾ ಸರ್? ಹಾಗಾದ್ರೆ ನೀವು ಆಪ್ಷನ್ಸ್ ಇಟ್ಕೊಡಿ.
ಸ್ಮಾರ್ಟ್ ಫೋನ್ ಇದ್ದಂಗಿರಿ, ಅಷ್ಟೇ. ಅದರಲ್ಲಿ ವೈರಲ್ ಇನ್ಫೆಕ್ಷನ್ ಎಲ್ಲ ತಗೊಂಬೇಡಿ ಅಷ್ಟೇ. ಒಳ್ಳೇದನ್ನು ತಗೊಳ್ರಿ, ವೈರಸ್ ಫ್ರೀ ಇರುವಂಥದ್ದು ತಗೊಳ್ರಿ, ಬದುಕ್ರಿ, ದುಡ್ಡನ್ನ ದುಡ್ಡು ಥರ ಮಾಡ್ಕೊಂಡು ಹೋಗ್ರಿ. ಕೆಲವು IPS ಲಿಸ್ಟ್ ಆಗುತ್ತೆ ಕಂಪನೀಸು, ಕೆಲವೊಬ್ರು ಬುದ್ಧಿವಂತರು ಇರ್ತಾರೆ, ಏನೋ ಥಾಟ್ಸ್ ಕೊಟ್ರೆ ಅದ್ರಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ದುಡ್ಡಾದ್ರೂ ಮಾಡ್ಕೊಂಡು ನೋಡ್ರಿ. ಚಿತ್ರರಂಗದ ಎಲ್ಲ ವಿಚಾರಗಳಿಗೆ ಚಿತ್ತಾರ 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 ಕನ್ನಡ ಇರೋವರೆಗೂ ಚಿತ್ತಾರ ಇರಲಿ. ಇನ್ನೊಂದು ಲೆವೆಲ್ ಕೊಟ್ಟಾಗಿದ್ದಾರೆ. ಸಿನಿಮಾ ಸಂಬಂಧಪಟ್ಟಂಗೆ ಐ ಥಿಂಕ್ ವೆರಿ ನೈಸ್ ಮ್ಯಾಚಿಂಗ್, ಕ್ವಾಲಿಟಿನೇ ತುಂಬಾ ಚೆನ್ನಾಗಿದೆ.